ಹಬ್ಬಗಳು ಮತ್ತು ಆಚರಣೆಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರಮುಖ ಭಾಗವಾಗಿದೆ. ಹೀಗೆ ಹೇಳುವುದಾದರೆ ಭಾರತವು ವೈವಿಧ್ಯಮಯ ಹಬ್ಬಗಳ ನಾಡು. ಅಂತಹ ಪ್ರಮುಖ ಹಬ್ಬಗಳಲ್ಲಿ ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತವೂ ಒಂದು. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತ ಹಾಗೂ ಉಪವಾಸ ಮಾಡಲಾಗುತ್ತದೆ. ವರಲಕ್ಷ್ಮಿ ವ್ರತವನ್ನ ಮಹಾಲಕ್ಷ್ಮಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಶ್ರಾವಣ ಮಾಸದ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನ ಆಚರಿಸಲಾಗುತ್ತದೆ. ಆದರೆ ಕೆಲವೊಮ್ಮೆ ವರಮಹಾಲಕ್ಷ್ಮಿ ವ್ರತವು ಪಾಲಿಸಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವು ಸಂಪೂರ್ಣವಾಗಿ ಯಶಸ್ವಿಯಾಗಬೇಕಾದರೆ ಯಾವ ತಪ್ಪುಗಳನ್ನು ಮಾಡಬಾರದು, ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಮಾಡಬಾರದು. ಇದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ. ಯಾರ ಜೊತೆಗಾದರೂ ಮಾತನಾಡುವಾಗ ನಿಂದನೀಯ ಪದಗಳನ್ನು ಬಳಸಬಾರದಂತೆ. ಈ ದಿನ ಜಗಳವಾಡಿದರೆ ಅಥವಾ ನಿಂದಿಸಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಈ ದಿನದಂದು ಬೆಳ್ಳಿ ಮತ್ತು ಸಕ್ಕರೆಯನ್ನು ದಾನ ಮಾಡುವುದು ಅಶುಭ ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತದೆ. ಶುಕ್ರ ಗ್ರಹ ದುರ್ಬಲನಾಗಿ ಭೌತಿಕ ಸಂತೋಷ ಕಡಿಮೆಯಾಗುತ್ತದೆ. ಹರಿದ ಬಟ್ಟೆಗಳನ್ನು ಧರಿಸಿ ಈ ದಿನ ದೇವರಿಗೆ ಪೂಜೆ ಮಾಡಬಾರದು. ಇದು ಬಡತನವನ್ನು ತಂದೊಡ್ಡುತ್ತದೆ. ಯಾವ ವ್ಯಕ್ತಿಯು ಗುರುಗಳನ್ನು, ದೇವತೆಗಳನ್ನು, ಭಗವಂತನನ್ನು, ತಾಯಿಯನ್ನು, ತಂದೆಯನ್ನು, ಬಾಂಧವರನ್ನು ಗೌರವ ಭಾವದಿಂದ ಪೂಜಿಸುವುದಿಲ್ಲವೋ ಆ ಕಾರಣದಿಂದಲೇ ಅವನ ವಿಷಯದಲ್ಲಿ ಗುರುದೇವತಾದಿಗಳು ಅತೃಪ್ತರಾಗಿರುತ್ತಾರೋ ಮತ್ತು ಅತಿಥಿ ಅಭ್ಯಾಗತರನ್ನು ಆದರ ಮಾಡುವುದಿಲ್ಲವೋ, ಪಿತೃದೇವತೆಗಳ ಅನುಗ್ರಹವನ್ನು ಪಡೆದಿರುವುದಿಲ್ಲವೋ ಅಂತಹವರ ಮನೆಗೆ ನಾನು ಹೋಗುವುದಿಲ್ಲ ಎನ್ನುತ್ತಾಳೆ ಮಹಾಲಕ್ಷ್ಮಿ. ಯಂ ಋಷೋ ಗುರುರ್ದೇವೋ ಮಾತಾ ತಾತಶ್ಚ ಬಾಂಧವ ಅತಿಥಿ ಪಿತೃಲೋಕಾಶ್ಚ ನ ಯಾಮಿ ತಸ್ಯ ಮಂದಿರಂ. ಯಾರು ಸುಳ್ಳನ್ನೇ ಹೇಳುತ್ತಿರುತ್ತಾನೋ, ಯಾವಾಗಲೂ ಯಾರು ಏನು ಕೇಳಿದರೂ ಇಲ್ಲ ಎಂದು ಉತ್ತರಿಸುತ್ತಾನೋ, ಸತ್ವವಿಲ್ಲದವನಾಗಿರುತ್ತಾನೋ, ಕೆಟ್ಟ ನಡತೆಯನ್ನೇ ಚಾರಿತ್ರ್ಯವನ್ನಾಗಿ ಮಾಡಿಕೊಂಡಿರುತ್ತಾನೋ ಅಂತಹವರ ಮನೆಗೆ ನಾನು ತೆರಳಲಾರೆ ಎನ್ನುತ್ತಾಳೆ ಜಗದರಸಿ. ಮಿಥ್ಯಾವಾದಿ ಚ ಯಃ ಶಶ್ವನ್ನಾಸ್ತಿತಿ ವಾಚಕಃ ಸದಾ ಸತ್ಯಹೀನಶ್ಚ ದುಃಶೀಲೋ ನ ಗೇಹಂ ತಸ್ಯ ಯಾಮ್ಯಹಂ. ಯಾರು ಸತ್ಯವನ್ನು ಹೇಳುವುದಿಲ್ಲವೋ, ಅಡ ಇಟ್ಟ ವಸ್ತುವನ್ನು ಅಪಹಾರ ಮಾಡುತ್ತಾನೋ, ಸುಳ್ಳು ಸಾಕ್ಷಿಯನ್ನು ನೀಡಿ ವಂಚಿಸುತ್ತಾನೋ, ವಿಶ್ವಾಸಕ್ಕೆ ಘಾತಕನಾಗಿರುತ್ತಾನೋ, ಮಾಡಿದ ಉಪಕಾರಕ್ಕೆ ಕೃತಜ್ಞನಾಗಿರುತ್ತಾನೋ ಅಂತಹವನ ಮನೆಗೆ ನಾನು ನುಸುಳುವುದೂ ಇಲ್ಲ ಎನ್ನುತ್ತಾಳೆ ಜಗದಂಬೆ. ಸತ್ಯಹೀನ ಸ್ಥಾಪ್ಯಹಾರಿ ಮಿಥ್ಯಾ ಸಾಕ್ಷ್ಯ ಪ್ರದಾಯಕ ವಿಶ್ವಾಸಫಃ ಕೃತಘೋಯ್ಯೋ ನ ಯಾಮಿ ತಸ್ಯ ಮಂದಿರಂ. ಚಿಂತೆಯಲ್ಲಿಯೇ ಮುಳುಗಿ ಕಾಲಹರಣ ಮಾಡುತ್ತಾನೋ, ವಿನಾಕಾರಣ ಭಯಪಡುತ್ತಾನೋ, ಧೈರ್ಯವಿಲ್ಲದೆ ಶತ್ರುಗಳ ಬಾಧೆಗೆ ಒಳಪಡುತ್ತಾನೋ, ಅನೇಕ ಅತಿಪಾತಕಗಳನ್ನು ಮಾಡಿ ದುಷ್ಟನಾಗಿರುತ್ತಾನೋ, ಯಾರು ಸಾಲವನ್ನೇ ಮಾಡುತ್ತಿರುತ್ತಾನೋ, ಅತ್ಯಂತ ಕೃಪಣನಾಗಿರುತ್ತಾನೋ ಅಂತಹವನ ಮನೆಗೆ ನಾನೇಕೆ ತೆರಳಲಿ ಎನ್ನುತ್ತಾಳೆ ಮಹಾಲಕ್ಷ್ಮಿ. ಯಾರಿಗೆ ಸತ್ಕಾರ್ಯಗಳಲ್ಲಿ ದೀಕ್ಷೆ ಇರುವುದಿಲ್ಲವೋ, ಯಾವಾಗಲೂ ದುಃಖಿಯಾಗಿರುತ್ತಾನೋ, ಅಲ್ಪಮತಿಯಾಗಿರುತ್ತಾನೋ, ಸ್ತ್ರೀಜಿತನಾಗಿರುತ್ತಾನೋ, ಮತ್ತೊಬ್ಬ ಪುರುಷರ ಒಡನಾಟವುಳ್ಳ ಹೆಣ್ಣಿನ ಗಂಡನಾಗಿರುತ್ತಾನೋ ಅಥವಾ ಪುಂಶ್ಚಲಿಯಾದ ಹೆಣ್ಣಿನ ಪುತ್ರನಾಗಿರುತ್ತಾನೋ ಅಂಥವನ ಮನೆಗೂ ನಾನು ಕಾಲಿಡುವುದಿಲ್ಲ. ಪುಂಶ್ಚಲಿಯಾದ ಅಂದರೆ ಪರಪುರುಷನ ಜೊತೆ ಬಹಳ ವ್ಯವಹರಿಸುವ ಸ್ತ್ರೀಯಿಂದ ತಯಾರಿಸಲ್ಪಟ್ಟ ಅನ್ನವನ್ನು ಯಾರು ಊಟ ಮಾಡುತ್ತಾನೋ, ಯಾವಾಗಲೂ ಮಡದಿ ಬಿಟ್ಟು ಪರಸ್ತ್ರೀಯಲ್ಲಿ ಭೋಗಾಸಕ್ತಿಯುಳ್ಳವನಾಗಿರುತ್ತಾನೋ, ನೀಚರ ಅನ್ನವನ್ನು ತಿನ್ನುತ್ತಾನೋ ಮತ್ತು ದುಷ್ಟರ ಮನೆಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿಸುತ್ತಾನೋ ಅಂತಹವರ ಮನೆಗೆ ನಾನು ಎಂದೆಂದೂ ಹೋಗಲಾರೆ. ಕೆಟ್ಟ ಮಾತನಾಡುವವನ ಮನೆಯಲ್ಲಿ, ಯಾವಾಗಲೂ ಜಗಳವಾಡುತ್ತಿರುವವನ ಮನೆಯಲ್ಲಿ ಕಲಿಯು ನಿರಂತರ ಇದ್ದು ಬಿಡುತ್ತಾನೆ. ಅದು ಪಾಪದ ಮನೆಯೆಂದೇ ಕರೆಸಿಕೊಳ್ಳುತ್ತದೆ ಮತ್ತು ಸ್ತ್ರೀಯರಿಗೆ ಹೆಚ್ಚು ಪ್ರಾಧಾನ್ಯವನ್ನು ಕೊಟ್ಟು ಪುರುಷರು ಬುದ್ಧಿಯನ್ನು ಕಳೆದುಕೊಂಡು ಅವರ ಕೈಕೆಳಗೆ ಕೆಲಸ ಮಾಡುತ್ತಿರುತ್ತಾರೋ,
ಪತಿಯ ಕೈಯಲ್ಲಿ ಮನೆ ಕೆಲಸ ಮಾಡಿಸುವ ಸ್ತ್ರೀ ಇರುವ ಮನೆಯಲ್ಲಿ, ಪತಿಯ ಕಾಮಾಸಕ್ತಿ ತಣಿಸದ ಪತ್ನಿ ಇರುವ ಮನೆಯಲ್ಲಿ, ಯಾರ ಮನೆಯಲ್ಲಿ ಸರ್ವೋತ್ತಮನಾದ ಭಗವಂತನ ಪೂಜೆ, ಅವನ ಆರಾಧನೆ, ಶ್ರೀಹರಿಯ ಗುಣಕೀರ್ತನೆಗಳು ನಡೆಯುವುದಿಲ್ಲವೋ ಮತ್ತು ಭಗವಂತನ ಪ್ರಶಂಸೆಯನ್ನು ಮಾಡಲು ಉತ್ಸಾಹವೇ ಇರುವುದಿಲ್ಲವೋ, ಇಂಥವರ ಮನೆಗೆ ನಾನು ಹೋಗುವುದಿಲ್ಲ. ಅದೃಷ್ಟದ ದೇವತೆಯಾದ ಮಹಾಲಕ್ಷ್ಮಿಯೇ ತನ್ನ ಕೈಗಳನ್ನು ಯಾವಾಗಲೂ ತನ್ನ ಪತಿಯ ಅಂದರೆ ನಾರಾಯಣನ ಪಾದದಲ್ಲಿ ಸೇವೆ ಮಾಡಿಕೊಂಡು ಪತಿಯ ಹಾರೈಕೆ ಮಾಡುತ್ತಿರುತ್ತಾಳೆ. ಅಂತಹ ಲಕ್ಷ್ಮೀ ದೇವಿಯೇ ಪತಿಯ ಸೇವೆಯನ್ನು ದೈವಿ ಸಂದೇಶವಾಗಿ ಸಾರುತ್ತಿರುವಾಗ, ಆಧುನಿಕ ಕಾಲದ ಹೆಣ್ಣು ಮಕ್ಕಳು ತಮ್ಮ ಪತಿಯ ಬಳಿ ಮನೆ ಕೆಲಸ, ಪಾತ್ರೆ ತೊಳೆಸುವುದು, ಅಡಿಗೆ ಮಾಡಿಸುವುದು, ಕಸ ಗುಡಿಸುವುದು, ನೆಲ ಒರೆಸುವುದು, ಬಟ್ಟೆ ತೊಳೆಯುವುದನ್ನು ಮಾಡಿಸಿ ತಾನು ಜವಾಬ್ದಾರಿ ಇಲ್ಲದವಳಂತೆ ಸದಾ ಮಲಗಿರುವ ಹೆಣ್ಣು ಮಕ್ಕಳಿರುವ ಮನೆಗೆ ಲಕ್ಷ್ಮೀ ದೇವಿಯು ಹೇಗೆ ತಾನೇ ಬರುತ್ತಾಳೆ? ಕನ್ಯೆಯನ್ನು, ಅನ್ನವನ್ನು, ವೇದವನ್ನು, ಪತ್ನಿಯನ್ನು ಮಾರಾಟ ಮಾಡಿಕೊಂಡು ಹಣ ಸಂಪಾದನೆ ಮಾಡುತ್ತಾನೋ, ಮನುಷ್ಯರನ್ನು ಕೊಲ್ಲುತ್ತಾನೋ ಅಥವಾ ಮತ್ತೊಬ್ಬರಿಗೆ ಹಿಂಸೆ ನೀಡುತ್ತಾನೋ ಅಂತಹವರ ಮನೆಯೇ ಅಲ್ಲ, ಅದು ನರಕ. ಅಂಥ ನರಕಕ್ಕೆ ನಾನೇಕೆ ಹೋಗಬೇಕು? ದಾನ ಮಾಡಿದ್ದನ್ನು ಯಾರು ಪುನಃ ಅಪಹಾರ ಮಾಡುತ್ತಾನೋ ಅಥವಾ ಮತ್ತೊಬ್ಬರು ಕೊಟ್ಟ ಪದಾರ್ಥವನ್ನೇ ಅಪಹಾರ ಮಾಡುತ್ತಾನೋ, ಭಗವಂತನ ವಿಚಾರವನ್ನು ನಿರಂತರ ಮಾಡುತ್ತಿರುವ ವೃತ್ತಿಗೆ ವಿಘ್ನವನ್ನು ಉಂಟು ಮಾಡುತ್ತಾನೋ ಅಥವಾ ದೇವಸ್ವವನ್ನು ಅಪಹಾರ ಮಾಡುತ್ತಾನೋ, ಯಾವುದೇ ದಾನಗಳನ್ನು ಮಾಡುವ ಸ್ವಭಾವವನ್ನು ಇಟ್ಟುಕೊಂಡಿರುವುದಿಲ್ಲವೋ ಅಂಥವನ ಮಂದಿರಕ್ಕೆ ನಾನು ಹೋಗಲಾರೆ. ಸತ್ಕರ್ಮವನ್ನು ಮಾಡಿ ಜಿಪುಣತನದಿಂದ, ಮೂರ್ಖತನದಿಂದ ಕೆಲಸ ಮಾಡಿದವರಿಗೆ ಹಣವನ್ನೇ ನೀಡುವುದಿಲ್ಲವೋ ಅಂಥವನು ನಿಜವಾಗಿಯೂ ಕೂಡ ಪಾಪಿಯಾಗಿರುತ್ತಾನೆ. ಅವನಿಗೆ ಯಾವುದೇ ಪುಣ್ಯವೂ ಬರುವುದಿಲ್ಲ. ಅಂಥ ಪುಣ್ಯಹೀನನ ಮನೆಗೂ ನಾನು ಹೋಗುವುದಿಲ್ಲ. ತಾಯಿಯನ್ನು ರಕ್ಷಿಸಬೇಕು, ತಂದೆಯನ್ನು ರಕ್ಷಣೆ ಮಾಡಬೇಕು, ಹೆಂಡತಿಯನ್ನು, ಗುರುಪತ್ನಿಯನ್ನು, ಗುರುಗಳನ್ನು ಕೂಡ ರಕ್ಷಣೆ ಮಾಡಬೇಕು. ಅನಾಥೆಯಾದ ಸಹೋದರಿಯನ್ನು, ಕನ್ಯೆಯನ್ನು, ಯಾರ ಆಶ್ರಯವೂ ಇಲ್ಲದ ಬಂಧುಜನರನ್ನು ಶ್ರದ್ಧೆಯಿಂದ ರಕ್ಷಿಸಬೇಕು. ಯಾರು ಕಾರ್ಪಣ್ಯ ದೋಷಕ್ಕೆ ತುತ್ತಾಗಿ ಹೀಗೆ ಪೋಷಣೆ ಮಾಡುವುದಿಲ್ಲವೋ, ದುಡಿದದ್ದನ್ನು ಕೇವಲ ಕೂಡಿಡುವುದೇ ಸ್ವಭಾವವನ್ನಾಗಿ ಮಾಡಿಕೊಂಡಿರುತ್ತಾನೋ ಅಂಥವನ ಮನೆಯೂ ಕೂಡ ನರಕಪ್ರಾಯವೇ ಆಗಿರುತ್ತದೆ. ಮೂತ್ರವನ್ನು, ಮಲವನ್ನು ವಿಸರ್ಜನೆ ಮಾಡುವುದನ್ನು ಯಾವ ಮೂರ್ಖನು ಅದನ್ನು ನೋಡುತ್ತಾನೋ, ಕಾಲು ತೊಳೆದುಕೊಂಡು ಒರೆಸಿಕೊಳ್ಳದೆ ಹಾಗೆಯೇ ಯಾರು ಮಲಗುತ್ತಾನೋ ಅಂಥವನ ಮನೆಗೆ ನಾನು ಹೋಗುವುದಿಲ್ಲ. ಕಾಲುಗಳನ್ನು ತೊಳೆದು ಒರೆಸಿಕೊಂಡು ಶುಭ್ರವಾಗಿಸಿ ಮಲಗಿಕೊಳ್ಳಬೇಕು. ಹೀಗೆ ಮಾಡದವನ ಮನೆಗೆ, ಬಹಳ ನಿದ್ರೆ ಮಾಡುವ ಸ್ತ್ರೀಯರ ಮನೆಗೆ, ಸಂಧ್ಯಾಕಾಲದಲ್ಲಿ ಮಲಗಿರುವವರ ಮನೆಗೆ, ಹಗಲು ಸಹ ಮಲಗುವವರ ಮನೆಗೆ, ಅಂಥವನ ಮಂದಿರಕ್ಕೆ ನಾನು ಹೋಗುವುದಿಲ್ಲ. ಮೊದಲು ತೈಲವನ್ನು ತಲೆಗೆ ಹಚ್ಚಿಕೊಂಡು ಮತ್ತೊಬ್ಬರನ್ನು ಮುಟ್ಟುತ್ತಾನೋ ಅಥವಾ ಅನಂತರ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತಾನೋ ಅಂಥವನ ಮಂದಿರಕ್ಕೆ ನಾನು ಹೋಗುವುದಿಲ್ಲ. ನೆತ್ತಿಯಲ್ಲಿ ತೈಲವನ್ನು ಹಚ್ಚಿಕೊಂಡು ಅಥವಾ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಯಾರು ಮೂತ್ರಪುರೀಷಗಳ ಉತ್ಸರ್ಜನವನ್ನು ಮಾಡುತ್ತಾರೋ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ನಮಸ್ಕಾರ ಮಾಡುತ್ತಾರೋ, ಪುಷ್ಪವನ್ನು ತರುತ್ತಾರೋ ಅಂಥವರ ಲಕ್ಷ್ಮೀದೇವಿಯೂ ಹೋಗುವುದಿಲ್ಲ. ಯಾರು ಹುಲ್ಲನ್ನು ಉಗುರಿನಿಂದ ಕೀಳುತ್ತಾರೋ, ಉಗುರಿನಿಂದ ಭೂಮಿಯ ಮೇಲೆ ಯಾರು ಬರೆಯುತ್ತಾರೋ, ಯಾರ ಶರೀರದಲ್ಲಿ ಮತ್ತು ಕಾಲಿನಲ್ಲಿ ಕೊಳೆಯಿರುತ್ತದೋ ಅಂಥವರ ಮನೆಗೆ ಲಕ್ಷ್ಮೀದೇವಿಯೂ ಹೋಗುವುದಿಲ್ಲ. ಯಾವ ವ್ಯಕ್ತಿಯ ಹಲ್ಲು, ಬಟ್ಟೆಗಳು ಕೊಳೆಯಾಗಿರುತ್ತವೋ, ತಲೆಯು ಒಣಗಿ ಹೋಗಿರುತ್ತದೋ, ವಿಕೃತವಾಗಿ ಮುಷ್ಟಿಯಿಂದ ಊಟ ಮಾಡುತ್ತಾನೋ, ವಿಕೃತವಾಗಿ ನಗುತ್ತಾನೋ ಅಂಥವನ ಮನೆಗೆ ಲಕ್ಷ್ಮೀದೇವಿಯೂ ಹೋಗುವುದಿಲ್ಲ. ವಿವಾಹವನ್ನು ಮತ್ತು ಧರ್ಮಕಾರ್ಯಗಳನ್ನು ಯಾರು ನಿಲ್ಲಿಸುತ್ತಾನೋ, ಸ್ವಾಭಾವಿಕವಾಗಿ ಬರುವ ಮೈಥುನವನ್ನು ತಡೆದಿರುವ ದಂಪತಿಗಳ ಮನೆಗೆ ಲಕ್ಷ್ಮೀದೇವಿಯೂ ಹೋಗುವುದಿಲ್ಲ. ಪತಿ ಪತ್ನಿಯರು ಎಂದೆಂದಿಗೂ ಬೇರೆ ಬೇರೆ ಮಲಗಬಾರದು. ಯಾವ ಮನೆಯಲ್ಲಿ ಪತಿ ಪತ್ನಿಯರು ನಿರಂತರವಾಗಿ ಆನಂದದಾಯಕ ಜೀವನ ಮಾಡುತ್ತಾರೋ ಅಂಥವರು ಲಕ್ಷ್ಮೀ ದೇವಿಗೆ ಬೇಗ ಇಷ್ಟವಾಗುತ್ತಾರೆ. ಮಂತ್ರವನ್ನು ಹೇಳಿಕೊಂಡು ದುಡ್ಡು ಸಂಪಾದನೆ ಮಾಡುವವನ,
ತಾನು ಕಲಿತ ವಿದ್ಯೆಯನ್ನು ಮಾರಾಟ ಮಾಡುವವನ, ಸಮಗ್ರ ಗ್ರಾಮಕ್ಕೆ ಯಾಗವನ್ನು ಮಾಡಿಸುವವನ, ವೈದ್ಯನಾದವನ, ಅಡಿಗೆ ಮಾಡುವವನ, ಹರಿಪೂಜೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವವನ ಲಕ್ಷ್ಮೀ ದೇವಿಯೂ ಹೋಗುವುದಿಲ್ಲ. ನಾವು ಕಲಿತ ಮಂತ್ರಗಳು, ವಿದ್ಯೆಗಳು ಹಾಗೂ ಆಚರಿಸುವ ದೇವಪೂಜಾದಿ ಸತ್ಕರ್ಮಗಳು, ಯಜ್ಞಯಾಗಾದಿಗಳೆಲ್ಲವೂ ಭಗವಂತನ ಅಪರೋಕ್ಷ ಜ್ಞಾನಕ್ಕಾಗಿಯೇ ವಿನಿಯೋಗವಾಗಬೇಕು. ಭಗವಂತನನ್ನು ಮರೆತು ಹಣ ಸಂಪಾದನೆಗಾಗಿ ಅದು ವಿನಿಯೋಗವಾದರೆ ಪುಣ್ಯವೂ ಬಾರದೆ ಪಾಪವೇ ಬರುತ್ತದೆ ಎಂಬುದು ಭಾವ. ಮತ್ತು ವೈದ್ಯನು, ಅಡಿಗೆ ಭಟ್ಟನು ಪಂಕ್ತಿಬಾಹಿರನಾಗಿರುತ್ತಾನೆ. ಈ ವಿಷಯವನ್ನು ಶಾಸ್ತ್ರದಲ್ಲಿ ಅನೇಕ ಕಡೆ ತಿಳಿಸಿದ್ದಾರೆ. ಬ್ರಹ್ಮವೈವರ್ತ ಪುರಾಣದ ಗಣೇಶ ಖಂಡದಲ್ಲಿ ಲಕ್ಷ್ಮೀ ಚರಿತ್ರೆ ಎಂಬ ಅಧ್ಯಾಯದಲ್ಲಿ ಇವುಗಳನ್ನು ಉಲ್ಲೇಖಿಸಲಾಗಿದೆ. ಲಕ್ಷ್ಮಿಯ ಅನುಗ್ರಹ ಬೇಕೇ? ಹಾಗಾದರೆ ಬ್ರಹ್ಮವೈವರ್ತ ಪುರಾಣದ ಈ ಮಾತುಗಳನ್ನು ಗಮನವಿಟ್ಟು ಓದಬೇಕು, ಅದರಂತೆ ನಡೆದುಕೊಳ್ಳಬೇಕು. ಲಕ್ಷ್ಮಿಗೆ ಇಷ್ಟವಾಗದ ರೀತಿಯಲ್ಲಿ ನಡವಳಿಕೆ ಇಟ್ಟುಕೊಂಡು ವರಮಹಾಲಕ್ಷ್ಮಿ ಹಬ್ಬದ ದಿವಸ ವೈಭವೋಪೇತವಾಗಿ ಪೂಜಾದಿಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವುದಿಲ್ಲ. ಸನ್ನಡತೆಗಳಿದ್ದಾಗ ಮಾತ್ರ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತದೆ. ಪ್ರತಿಯೊಬ್ಬರೂ ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಾವು ಆಚರಿಸುತ್ತಿರುವ ಅನೇಕ ಕೆಟ್ಟ ಕೆಲಸಗಳನ್ನು, ದುಶ್ಚಟಗಳನ್ನು, ಅಧರ್ಮ ಚಟುವಟಿಕೆಗಳನ್ನು ಪರಿತ್ಯಾಗ ಮಾಡುತ್ತೇನೆಂಬ ಸಂಕಲ್ಪ ಮಾಡಬೇಕು. ಇದೇ ನಿಜವಾದ ಹಬ್ಬದ ಆಚರಣೆ. ಶಾಸ್ತ್ರಗಳ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ತೆರೆದಿಡಬೇಕು. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಸಂಚಾರಕ್ಕೆಂದು ಬರುತ್ತಾಳೆ. ಒಂದು ವೇಳೆ ಅವಳು ಮನೆಯ ಬಾಗಿಲು ಮುಚ್ಚಿರುವುದನ್ನು ನೋಡಿದ ನಂತರ ಅವಳು ಹಿಂತಿರುಗುತ್ತಾಳೆ ಎನ್ನುವ ನಂಬಿಕೆಯಿದೆ. ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಸಂಜೆ ದೀಪವನ್ನು ಬೆಳಗಿಸುವಾಗ ಮನೆಯ ಬಾಗಿಲನ್ನು ಮುಚ್ಚಬೇಡಿ. ಶುಕ್ರವಾರದಂದು ಸಾಲ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಲಕ್ಷ್ಮೀ ದೇವಿಯು ಸಾಲ ತೆಗೆದುಕೊಳ್ಳುವವರ ಮೇಲೆ ಮತ್ತು ಕೊಡುವವರ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆಯಿದೆ. ಈ ದಿನ ಯಾರಿಗಾದರೂ ಸಾಲ ಕೊಟ್ಟರೆ ಆ ಹಣ ವಾಪಸ್ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಮತ್ತೊಂದೆಡೆ ನೀವು ಈ ದಿನ ಯಾರೊಂದಿಗಾದರೂ ಸಾಲ ಪಡೆದರೆ ಆ ಹಣವನ್ನು ಮತ್ತೆ ಮರುಪಾವತಿಸಲು ಹಲವಾರು ಸಮಸ್ಯೆಗಳು ಎದುರಾಗುತ್ತದೆ ಎನ್ನುವ ನಂಬಿಕೆಯಿದೆ. ಮಹಿಳೆಯರು ಪ್ರತಿದಿನ ಗೌರವಕ್ಕೆ ಅರ್ಹರು. ಶುಕ್ರವಾರದಂದು ಮಹಿಳೆಯರನ್ನು, ಹುಡುಗಿಯರನ್ನು ಮತ್ತು ನಪುಂಸಕರನ್ನು ಎಂದಿಗೂ ಅವಮಾನಿಸಬಾರದು. ಪ್ರತಿಯೊಬ್ಬ ಮಹಿಳೆಯೂ ದೇವತೆಯ ರೂಪ. ಮಹಿಳೆಯರಿಗೆ ಅಗೌರವ ತೋರಿದರೆ ಅದು ನೀವು ಲಕ್ಷ್ಮೀ ದೇವಿಗೆ ಮಾಡುವ ಅವಮಾನ. ಹೀಗೆ ಮಾಡುವುದರಿಂದ ಶ್ರೀಮಂತನು ಕ್ಷಣದಲ್ಲೇ ಬಡವನಾಗುತ್ತಾನೆ. ಶುಕ್ರವಾರದಂದು ಅನೇಕ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರ, ಆದರೆ ಸಕ್ಕರೆ ದಾನವನ್ನು ನಿಷೇಧಿಸಲಾಗಿದೆ. ಸಕ್ಕರೆಯು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಶುಕ್ರವಾರದಂದು ಸಕ್ಕರೆಯನ್ನು ದಾನ ಮಾಡುವುದರಿಂದ ಓರ್ವ ವ್ಯಕ್ತಿಯ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ದೂರವಾಗುತ್ತದೆ. ಇದರೊಂದಿಗೆ ಹಣದ ಸಮಸ್ಯೆಯು ನಿಮ್ಮನ್ನು ಕಾಡಲು ತೊಡಗುತ್ತದೆ. ಎಲ್ಲ ಕೆಟ್ಟ ಕೆಲಸಗಳನ್ನು ಒಟ್ಟಿಗೆ ಬಿಡಲು ಸಾಧ್ಯವಾಗದಿದ್ದರೆ ಪ್ರತಿ ವರ್ಷವೂ ಒಂದೊಂದು ಕೆಟ್ಟ ಕೆಲಸಗಳನ್ನು ಬಿಡುತ್ತೇನೆಂದು ಸಂಕಲ್ಪ ಮಾಡಿ ಪರಿತ್ಯಾಗ ಮಾಡಬೇಕು. ಆಗ ಕೆಲವೇ ವರ್ಷಗಳಲ್ಲಿ ಲಕ್ಷ್ಮೀ ದೇವಿಯ ಸಂಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯವನ್ನು ಪಡೆದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.